Hi friends, hello, namaste, welcome to Winfinite Team Kingmakers channel, YouTube channel ಗೆ. So friends, Winfinite Marketing Private Limited ಕಂಪನಿಯ ಕಂಪ್ಲೀಟ್ ವಿವರಣೆ ಕೊಡೋದಕ್ಕೆ, ಕಂಪನಿಯ ಕಂಪ್ಲೀಟ್ ಪ್ಲಾನ್ ಕೊಡೋದಕ್ಕೆ ನಾನಿಲ್ಲಿ ಬಂದಿದ್ದೀನಿ. ಸೊ Winfinite ಮಾರ್ಕೆಟಿಂಗ್ ಕಂಪನಿ ಅನ್ನೋದು ಇಟ್ ಈಸ್ ಅ ನ್ಯೂ ಲಾಂಚಿಂಗ್ ಕಂಪನಿ ಇನ್ 2020. ಸೊ ಇದು ಏನಿದೆ, ಒಂದು ಇಂಡಿಯಾದಲ್ಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡೋ ಕಡೆ ಹೊರಟಿದೆ. ಯಾಕೆಂತಂದ್ರೆ ಈ ಕಂಪನಿಯ ಒಂದು ಪ್ಲಾನ್ ಇರ್ಬೋದು, ಪ್ರೆಸೆಂಟೇಷನ್ ಇರ್ಬೋದು, ಪ್ರಾಡಕ್ಟ್ಸ್ ಇರ್ಬೋದು, ಎಕ್ಸ್ಟ್ರಾರ್ಡಿನರಿ ಆಗಿದೆ ಫ್ರೆಂಡ್ಸ್. ಈ ಕಂಪನಿ ಏನಿದೆ, ಒಂದು ಲಾಂಚಿಂಗ್ ನಡೀತಾ ಇದೆ ಆಲ್ರೆಡಿ. ಸೊ ಪ್ರೀ ಲಾಂಚಿಂಗಲ್ಲಿದೆ. ಪ್ರೀ ಲಾಂಚಿಂಗಲ್ಲೇ ಒಂದು ದೊಡ್ಡ ರೆವಲ್ಯೂಷನ್ನ ಕ್ರಿಯೇಟ್ ಮಾಡ್ತಾ ಇದೆ. ಸೊ ವಿನ್ಫಿನಿಟ್ ಮಾರ್ಕೆಟಿಂಗ್ ಕಂಪನಿಯ CMD 2 ಜನ ಇದ್ದಾರೆ. ಸೊ ಮಿಸ್ಟರ್ ಮಹೇಶ್ ದೇಗುಲಾ ಸರ್, CMD ಆಫ್ ವಿನ್ಫಿನಿಟ್ ಮಾರ್ಕೆಟಿಂಗ್ ಕಂಪನಿ. ಸೊ ಈ ವ್ಯಕ್ತಿಗೆ 18 ವರ್ಷ ನೆಟ್ವರ್ಕ್ ಮಾರ್ಕೆಟಿಂಗಿನ ಒಂದು ಸ್ಟ್ರಾಂಗ್ ಪ್ರೊಫೈಲ್ ಹೊಂದಿರುವಂಥ ವ್ಯಕ್ತಿ, ಆ್ಯಂಡ್ ವೆರಿ ಟ್ಯಾಲೆಂಟೆಡ್, ಹೈಲಿ ಕ್ವಾಲಿಫೈಡ್ ಆ್ಯಂಡ್ ಸೊ ಗ್ರೇಟ್ ಮೋಟಿವೇಟರ್ ಆ್ಯಂಡ್ ಸೊ ಮೆಂಟರ್ ಅಂತ ಹೇಳ್ಬೋದು. ಈ ಆಸ್ ಅ ಗುಡ್ ಕಮ್ಯುನಿಕೇಷನ್ಸ್ ಆ್ಯಂಡ್ ಒಂದು ಮೋಟಿವೇಶನ್ ಸ್ಕಿಲ್ಸ್ನ ಹೊಂದಿದ್ದಾರೆ ಫ್ರೆಂಡ್ಸ್. ಅದೇ ರೀತಿ ಮಿಸ್ಟರ್ ಜೆ ಮಂಜುನಾಥ್, ಇವರು ಅಷ್ಟೇ CMD ಆಫ್ ವಿನ್ಫಿನಿಟ್ ಮಾರ್ಕೆಟಿಂಗ್ ಕಂಪನಿ. ಸೊ ಇವರಿಗೆ 18 ವರ್ಷ ಒಂದು ಎಕ್ಸ್ಪೀರಿಯನ್ಸ್ ಇರುವಂಥ ವ್ಯಕ್ತಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಸೌತ್ ಇಂಡಿಯಾದಲ್ಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿರುವಂಥ ವ್ಯಕ್ತಿ, ಆ್ಯಂಡ್ ಸೊ ಯಂಗೆಸ್ಟ್ ಬಿಲಿಯನಿಯರ್ ಇನ್ ಸೌತ್ ಇಂಡಿಯಾ ಆ್ಯಂಡ್ ಕರ್ನಾಟಕ ಅಂತ ಹೇಳಿದರೆ ತಪ್ಪಾಗಲ್ಲದು ಫ್ರೆಂಡ್ಸ್. ಸೊ ವಿನ್ಫಿನಿಟ್ ಮಾರ್ಕೆಟಿಂಗ್ಗೆ ಕಂಪನಿಯ ಒಂದು ಲೀಗಲ್ ಡಾಕ್ಯುಮೆಂಟ್ಸಿಗೆ ಬಂದಾಗ ಕಂಪನಿ 100% ಲೀಗಲ್ ಆಗಿದೆ ಫ್ರೆಂಡ್ಸ್. ಸೊ ವಿನ್ಫಿನಿಟ್ ಮಾರ್ಕೆಟಿಂಗ್ ಕಂಪನಿ ಈಗಾಗಲೇ MCA ಅದರಲ್ಲಿ ರಿಜಿಸ್ಟ್ರೇಷನ್ ಮಾಡಿದೆ, MSME ಸರ್ಟಿಫಿಕೇಟ್ ಇದೆ, ಕಂಪನಿಯ ಪ್ಯಾನ್ ಕಾರ್ಡ್ ಇದೆ. ಸೊ ಆ್ಯಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಪ್ರಕಾರ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಸೊ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗೆ ಆ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ರೆಡಿ ಮಾಡಿ ಸೊ ಲಾಂಚ್ ಮಾಡ್ತಾ ಇರೋವಂಥ ಒಂದು ಏಕೈಕ ಕಂಪನಿ ಫ್ರೆಂಡ್ಸ್. ಸೊ ವಿನ್ಫಿನಿಟ್ ಮಾರ್ಕೆಟಿಂಗ್ ಪ್ರಾಡಕ್ಟ್ಸ್ ಈಗಾಗಲೇ ಪಿಕ್ಚರ್ಸ್ನ ಸೊ ಪ್ರಾಡಕ್ಟ್ಸ್ನ ಲಾಂಚ್ ಮಾಡಿದ್ದಾರೆ. ಸೊ ನೀವು ಪ್ರಾಡಕ್ಟ್ಸ್ ಕ್ವಾಲಿಟಿ ಆ್ಯಂಡ್ ಪ್ಯಾಕಿಂಗ್ ನೋಡ್ಬೋದು ಫ್ರೆಂಡ್ಸ್, ಎಕ್ಸ್ಟ್ರಾರ್ಡಿನರಿ ಆಗಿದೆ. ವರ್ಲ್ಡ್ಲಿ ಒಂದು ಟಾಪ್ ಇರುವಂಥ ಪ್ರಾಡಕ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು. ಈ ಪ್ರಾಡಕ್ಟ್ ಕ್ವಾಲಿಟಿಯಲ್ಲಿ ಏನಿದೆ ಫ್ರೆಂಡ್ಸ್, ಜಾಸ್ತಿ ತುಂಬ ಇಂಗ್ರೀಡಿಯೆಂಟ್ಸ್ ಇದೆ. ಸೊ ಯು ಕ್ಯಾನ್ ನಾಟ್ ಕಂಪೇರ್ ಇನ್ ದ ಮಾರ್ಕೆಟ್ ನೆಟ್ವರ್ಕಲ್ಲಿ ಇರುವಂಥ ಪ್ರಾಡಕ್ಟ್ಸಿಗೆ. ಅಷ್ಟು ಸ್ಟ್ರಾಂಗ್ ಆಗಿ, ಅಷ್ಟು ಬ್ಯೂಟಿಫುಲ್ ಆಗಿರುವಂಥ, ಅಷ್ಟು ಹೆಲ್ತಿ ಆ್ಯಂಡ್ ವೆರಿ ಟಾಪ್ ಕ್ಲಾಸ್, ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ತಪ್ಪಾಗಲಾರದು ಫ್ರೆಂಡ್ಸ್. ಈ ಕಂಪನಿಯ ಒಂದು ಪ್ರಾಡಕ್ಟ್ಸ್ ಏನೇನಿದೆ ಫ್ರೆಂಡ್ಸ್, ಇದರಲ್ಲಿ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಇದೆ, ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಇದೆ, ಹೋಮ್ ಕೇರ್ ಇದೆ, ಹೆಲ್ತ್ ಫುಡ್ ಇದೆ, ಪರ್ಸನಲ್ ಕೇರ್ ಇದೆ, ಅಗ್ರಿಕಲ್ಚರ್ ಇದೆ, ಮೆನ್ಸ್ ಬಾಡಿ ಕೇರ್ ಇದೆ, ಬೇಬಿ ಕೇರ್ ಇದೆ. ಸೊ ಡೇ ಒನ್ನಲ್ಲೇ ಕಂಪನಿ 63 ಪ್ರಾಡಕ್ಟ್ಸನ್ನ ಲಾಂಚ್ ಮಾಡ್ತಿದೆ ಫ್ರೆಂಡ್ಸ್. ಸೊ ಬರುವಂಥ ನೆಕ್ಸ್ಟ್ 3 to 6 ಮಂತಲ್ಲಿ, ಸೊ ಇಲ್ಲ ಅಂತಂದ್ರೆ 200+ ಪ್ರಾಡಕ್ಟ್ಸ್ ಆಗುತ್ತೆ ಫ್ರೆಂಡ್ಸ್. ಕಂಪನಿ ಒಂದು ಲಾಂಗ್ ವಿಷನ್ ಇಟ್ಕೊಂಡು ಕಂಪನಿ ಲಾಂಚ್ ಮಾಡ್ತಾ ಇದೆ ಫ್ರೆಂಡ್ಸ್. ಸೊ ಇದರಲ್ಲಿ ಒಂದು ಗ್ರೇಟ್ ಫ್ಯೂಚರ್ ನಮಗೆಲ್ಲ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಫ್ರೆಂಡ್ಸ್. ಈ ಕಂಪನಿಯಲ್ಲಿ 8 ವೇಸ್ ಆಫ್ ಇನ್ಕಮ್ನ ನಾವು ಅಬ್ಸರ್ವ್ ಮಾಡ್ಬೋದು. ಕಂಪನಿಯಲ್ಲಿ 8 ಥರ ಇನ್ಕಮ್ ನಮಗೆ ಕೊಡ್ತಾ ಇದೆ. ಸೊ ಒಂದು ರಿಟೇಲ್ ಪ್ರಾಫಿಟ್, 2ನೇದು ಬಿಸ್ನೆಸ್ ಬಿಲ್ಡರ್ ಬೋನಸ್, ಸೊ 3ನೇದು ಟೀಮ್ ಬಿಲ್ಡರ್ ಬೋನಸ್, 4ನೇದು ಪವರ್ ಸ್ಟಾಪ್ ಬೋನಸ್, 5ನೇದು ಇನ್ಫಿನಿಟ್ ಬೋನಸ್, 6ನೇದು ಅನ್ಲಿಮಿಟೆಡ್ ಕಾರ್ ಫಂಡ್, ಸೊ 7th ಒನ್ ಅನ್ಲಿಮಿಟೆಡ್ ಹೌಸ್ ಫಂಡ್, ಸೊ 8th ಒನ್ ಲಕ್ಸುರಿ ಫಂಡ್. ಸೊ ಇನ್ನೂ ಕೂಡ ಒಂದು ಇನ್ಕಮ್ ಲಾಂಚ್ ಮಾಡ್ತಾ ಇದೆ ಕಂಪನಿ, ಅದು ಇನ್ನೂ ಅನೌನ್ಸ್ ಮಾಡಿಲ್ಲ. ಇಟ್ ಈಸ್ ವೆರಿ ಸಸ್ಪೆನ್ಸ್. ಸೊ 8 ಟೈಪ್ಸ್ ಆಫ್ ಇನ್ಕಮ್ ಆಲ್ರೆಡಿ ಕಂಪನಿ ಲಾಂಚ್ ಮಾಡಿದೆ ಫ್ರೆಂಡ್ಸ್. ಸೊ ಇದರಲ್ಲಿ 1 by 1 ಹೋಗೋಣ ನಾವು. ರಿಟೇಲ್ ಪ್ರಾಫಿಟ್. ಸೊ ಕಂಪನಿ ನಿಮಗೆಲ್ಲ ಗೊತ್ತಿರುತ್ತೆ, ರಿಟೇಲ್ ಪ್ರಾಫಿಟಲ್ಲಿ ನಿಮಗೆ 30% ಆಫ್ ರಿಟೇಲ್ ಮಾರ್ಜಿನ್ಸ್ ಇದೆ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್, MRP ರೇಟ್ ಒಂದು 30 ರೂಪೀಸ್ ಪ್ರಾಡಕ್ಟ್ ಸಿಕ್ತು ಅಂತಂದರೆ ಡಿಸ್ಟ್ರಿಬ್ಯೂಟರ್ ಪ್ರೈಸ್ 100 ರೂಪೀಸ್ ಇರುತ್ತೆ. ಇದರಲ್ಲಿ ಯಾರೆಲ್ಲ ಜಾಯ್ನ್ ಆಗಿರ್ತೀರ ಇವರು ನಿಮಗೆ 100 ರೂಪೀಸಿಗೆ ಸಿಗುತ್ತೆ. ಇಲ್ಲಿ ನಿಮಗೆ 30 ರೂಪೀಸ್ ಒಂದು ರಿಟೇಲ್ ಪ್ರಾಫಿಟ್ ಆ್ಯಂಡ್ ಮಾರ್ಜಿನ್ನ ನೀವು ನೋಡ್ಬೋದು ಫ್ರೆಂಡ್ಸ್. ಸೊ ಇದರಲ್ಲಿ ನಿಮಗೆ ಎವ್ರಿ ಮಂತ್ ಎಲ್ಲ ನ್ಯೂ ಜಾಯ್ನರ್ಸಿಗೆ ಲಕ್ಕಿ ಡಿಪ್ ಆಫರ್ ಇರುತ್ತೆ, ಕನ್ಸಿಸ್ಟೆನ್ಸಿ ಆಫರ್ ಇರುತ್ತೆ, ರೀಪರ್ಚೇಸಿಂಗ್ ಆಫರ್ ಇದೆ, ಸ್ಪೆಷಲ್ ರೀಪರ್ಚೇಸಿಂಗ್ ಆಫರ್ ಕೂಡ ನಾವು ಕಂಪನಿಯಲ್ಲಿ ಪ್ರೊವೈಡ್ ಮಾಡ್ತಾರೆ ಫ್ರೆಂಡ್ಸ್. ಸೊ 2ನೇ ಇನ್ಕಮ್ ಫ್ರೆಂಡ್ಸ್, ಸೊ ಬಿಸ್ನೆಸ್ ಬಿಲ್ಡರ್ ಬೋನಸ್ ಅಂತಿದೆ. ಸೊ ಇದಕ್ಕೇನು ಕ್ವಾಲಿಫಿಕೇಷನ್ ಹಾಕಬೇಕು? ಸೊ ಬಿಸ್ನೆಸ್ ಬಿಲ್ಡರ್ ಬೋನಸ್ ಅವೈಲೇಬಲ್ ನಾನು ಎಲಿಜಿಬಲ್ ಆಗಬೇಕು ಅಂತಂದರೆ 1000 ಬಿಸ್ನೆಸ್ ವ್ಯಾಲ್ಯೂನ ನಾನು ಮೇಂಟೈನ್ ಮಾಡಬೇಕು ನನ್ನ ಟೀಮಲ್ಲಿ ಫ್ರೆಂಡ್ಸ್. ಸೊ ಇದು ಬೈನರಿ ಸಿಸ್ಟಮ್ ಆಗಿರೋದ್ರಿಂದ A ಟೀಮ್ ಆ್ಯಂಡ್ B ಟೀಮ್ ಅಂತ ಬರುತ್ತೆ, ಲೆಫ್ಟ್ ಆ್ಯಂಡ್ ರೈಟ್ ಅಂತ ಬರುತ್ತೆ. ಸೊ A ಟೀಮಲ್ಲಿ 500 BB, B ಟೀಮಲ್ಲಿ 500 BB ಅಂತಂದರೆ 1 BBಗೆ ₹2 ಅಂತ ನಾವು ಕೌಂಟ್ ಮಾಡ್ತೀವಿ. ಸೊ 1000 ಲೆಫ್ಟಲ್ಲಿ 1000 ರೈಟಲ್ಲಿ ಪರ್ಚೇಸ್ ಆಗಿದೆ ಅಂತಂದರೆ ನಿಮಗೆ 1 ಪಾಯಿಂಟ್ ಸಿಗುತ್ತೆ. ಈಸ್ ಈಕ್ವಲ್ ಟು 50 ರೂಪೀಸ್ ನಿಮಗೆ ಸಿಗುತ್ತೆ. ಇದು 5% ಇನ್ಕಮ್ ಕೊಡ್ತಾನೆ ಬಿಸ್ನೆಸ್ ಬಿಲ್ಡ್ ಬೋನಸಲ್ಲಿ. ಸೊ ಇದರಲ್ಲಿ ಏನಿದೆ ಫ್ರೆಂಡ್ಸ್, A ಮತ್ತು B ಯಲ್ಲಿ ಏನು ನಿಮ್ಮ ಮ್ಯಾಚಿಂಗ್ ಇನ್ಕಮ್ ಆಗುತ್ತೆ
ಅದು ಮಂತ್ಲಿ ಒಂದ್ಸರಿ ನಿಮಗೆ ಸಿಗುತ್ತೆ. ಸೊ ಕ್ಯಾರಿ ಫಾರ್ವರ್ಡ್ ಸಿಸ್ಟಮ್ ಇಲ್ಲ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರಬೇಕು. ಕ್ಯಾರಿ ಫಾರ್ವರ್ಡ್ ಎಲ್ಲಿರುತ್ತೋ ಅಲ್ಲಿ ಕಂಪನಿ ಸಸ್ಟೈನ್ ಆಗಲ್ಲ ಲಾಂಗ್ ಟೈಮ್. ಇದು ನಮ್ಮದು ಕ್ಯಾರಿ ಫಾರ್ವರ್ಡ್ ಬಿಸ್ನೆಸ್ ಅಲ್ಲ ಫ್ರೆಂಡ್ಸ್. ಏನೆಲ್ಲ ಬಿಸ್ನೆಸ್ ಟೀಮಲ್ಲಿ ಆಗುತ್ತೆ ಅದು ನಿಮ್ಗೆ ಇನ್ಕಮ್ ಕೊಡ್ತಾನೆ, ಅಲ್ಲಿ ಫ್ಲಶ್ ಔಟ್ ಆಗುತ್ತೆ. ಅಗೇನ್ ನೆಕ್ಸ್ಟ್ ಮಂತಿಂದ ಹೊಸ ಬಿಸ್ನೆಸ್ ಇರುತ್ತೆ. ಬಟ್ ಇಲ್ಲಿ ಒಂದು ಕಂಡೀಷನ್ ಇದೆ ಫ್ರೆಂಡ್ಸ್, ಕಂಪನಿಯಲ್ಲಿ ಮ್ಯಾಕ್ಸಿಮಮ್ ಇನ್ಕಮ್ ನೀವು ಬಿಸ್ನೆಸ್ ಬಿಲ್ಡರ್ ಬೋನಸಲ್ಲಿ 10,000 ಅರ್ನ್ ಮಾಡ್ಬೋದು. ಸೊ ಒಂದು ಮಂತಲ್ಲಿ 10,000 ನಾನು ಅರ್ನ್ ಮಾಡ್ಬೋದು. ಬಿಸ್ನೆಸ್ ಬಿಲ್ಡರ್ ಬೋನಸ್ ಅಲ್ಲಿ 500 BV ಎಲಿಜಿಬಲ್ ಆಗಿದ್ದೇನೆ. ಈ ಲೆವೆಲ್ನ ನಿಮ್ಮನ್ನ ಕಂಪನಿ ವಿನ್ಫಿನಿಟೀಸ್ ಅಂತ ಕರೆಯುತ್ತೆ. ಸೊ ಇದು ನಿಮ್ಮ ಬಿಸ್ನೆಸ್ ಬಿಲ್ಡರ್ ಬೋನಸಲ್ಲಿ ಇರುವಂಥ ಇನ್ಕಮ್. ನೆಕ್ಸ್ಟ್ ಇನ್ಕಮ್ ಹೋಗೋಣ, ಟೀಮ್ ಬಿಲ್ಡರ್ ಬೋನಸ್. ಇದಕ್ಕೇನು ಕ್ವಾಲಿಫಿಕೇಷನ್ ಆಗಿರುತ್ತೆ? ಇದಕ್ಕೆ ನನಗೆ ಬೇಕಾಗಿರುವಂಥ ಕ್ವಾಲಿಫಿಕೇಷನ್ 5,000 ಗ್ರೂಪ್ ಬಿಸ್ನೆಸ್ ವ್ಯಾಲ್ಯೂಮ್ GBV ಅಂತ ಏನು ಕರೀತಾ ಇದ್ದೀವಿ ಫ್ರೆಂಡ್ಸ್. ನಮ್ಮ ಟೀಮಲ್ಲಿ A ಟೀಮ್ ಆ್ಯಂಡ್ B ಟೀಮಲ್ಲಿ 5,000 ಬಿಸ್ನೆಸ್ ವ್ಯಾಲ್ಯೂಮ್ ಆಯಿತು ಅಂತಂದರೆ, ಗ್ರೂಪ್ ಟೀಮ್ ಬಿಸ್ನೆಸ್ ಆಯಿತು ಅಂತಂದರೆ, ನಾನು ಲೆಫ್ಟ್ ಸೈಡಲ್ಲಿ 2,500 BV, ರೈಟ್ ಸೈಡಲ್ಲಿ 2,500. ಐ ಮೀನ್ 2,500ಕ್ಕೆ 5,000 ಶಕ್ತಿ ನಿಮ್ಮ ಟೀಮಲ್ಲಿ ಪರ್ಚೇಸಿಂಗ್ ಆಗಿದೆ ಅಂತಂದರೆ ಇದು ನಮಗೆ 1 ಪಾಯಿಂಟ್ ಅಂತ ಕೊಡುತ್ತೆ. ಸೊ ಇಲ್ಲಿ ನಿಮಗೆ 1 ಪಾಯಿಂಟ್ $220 ಕೊಡುತ್ತೆ. ಇದು 25% ಆಫ್ ನಿಮಗೆ ಒಂದು ಇನ್ಕಮ್ ಕೊಡ್ತಾರೋ ಅಂತ ಒಂದು ಇನ್ಕಮ್ ಆಗಿರುತ್ತೆ ಟೀಮ್ ಬಿಲ್ಡರ್ ಬೋನಸಲ್ಲಿ. ಇಲ್ಲೂ ಕೂಡ ಆಫ್ಟರ್ ಎಲ್ಲ ನಿಮ್ಮ ಒಂದು ಇನ್ಕಮ್ ಬೋನಸ್ ಎಲ್ಲ ಕ್ಲಿಯರ್ ಆದಮೇಲೆ A ಟೀಮ್ ಆ್ಯಂಡ್ B ಟೀಮಲ್ಲಿ ಮಂತ್ಲಿ ಕ್ಲೋಸಿಂಗ್ ತೊಗೊಂಡಾಗ ಅಲ್ಲಿ ಏನೆಲ್ಲ ಇನ್ಕಮ್ ಇದೆ ಅದು ನಿಮಗೆ ಕೊಡುತ್ತೆ. ಸೊ ಮಿಕ್ಕಿದೆಲ್ಲ ಕಂಪನಿ ಫ್ಲಶ್ ಔಟ್ ಆಗುತ್ತೆ. ಸೊ ಈ ಲೆವೆಲಲ್ಲಿ ನಾನು ಮ್ಯಾಕ್ಸಿಮಮ್ 1,00,000 ರೂಪೀಸ್ನ ಅರ್ನ್ ಮಾಡ್ಬೋದು ಒಂದು ಮಂತಲ್ಲಿ. ನಿಮಗೆ ಇಲ್ಲಿ ಕೆಳಗಡೆ ಡೆಫಿನೇಷನ್ ಕೂಡ ಇದೆ. PBV ಅಂದರೆ ಪರ್ಸನಲ್ ಬಿಸ್ನೆಸ್ ವ್ಯಾಲ್ಯೂಮ್ ಅಂತಿದೆ, BV ಅಂತಂದರೆ ಬಿಸ್ನೆಸ್ ವ್ಯಾಲ್ಯೂಮ್, PV ಅಂದರೆ ಪಾಯಿಂಟ್ ವ್ಯಾಲ್ಯೂಮ್. ಟೀಮ್ ಬಿಲ್ಡರ್ ಬೋನಸಲ್ಲಿ ನೀವು ಲೆಫ್ಟ್ ಸೈಡಲ್ಲಿ 2,500, ರೈಟ್ ಸೈಡಲ್ಲಿ 2,500 ನಾನು ಮೈಂಟೈನ್ ಮಾಡಿದ್ದೀನಿ ಅಂತಂದರೆ ಇದನ್ನು ನೀವು ಬ್ರೌನ್ಸ್ ಡೈರೆಕ್ಟರ್ ಲೆವೆಲ್ ಅಂತ ಕರೆಯುತ್ತೆ ಕಂಪನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಲೆವೆಲಿಗೆ ಹೋಗೋಣ. ಸೊ ನೆಕ್ಸ್ಟ್ ಲೆವೆಲ್ 4th ಇನ್ಕಮ್ ನಿಮಗೆ ಪವರ್ ಸ್ಟಾರ್ ಬೋನಸ್ ಅಂತ ಕೊಡುತ್ತೆ ಫ್ರೆಂಡ್ಸ್. ಪವರ್ ಸ್ಟಾರ್ ಬೋನಸ್ಸಿಗೆ ಏನು ಕ್ವಾಲಿಫಿಕೇಷನ್ ಆಗಿರಬೇಕು ಅಂತಂದರೆ, ನಿಮ್ಮ ಟೀಮಲ್ಲಿ ಸೊ ಕಂಟಿನ್ಯೂ ಆಗಿ 3 ಮಂತ್ಸು ಬ್ರೌನ್ಸ್ ಡೈರೆಕ್ಟರ್ನ ಮೇಂಟೈನ್ ಮಾಡಿದ್ರೆ, ಅಂದರೆ 2,500, 2,000 ಲೆಫ್ಟ್ ರೈಟಲ್ಲಿ ಇಷ್ಟು 5,000 ಬಿಸ್ನೆಸ್ನ 3 ಮಂತ್ಸ್ ಕಂಟಿನ್ಯೂ ಆಗಿ ನೀವು ಮೇಂಟೈನ್ ಮಾಡಿದರೆ ನಿಮಗೆ ಪವರ್ ಸ್ಟಾರ್ ಬೋನಸ್ ಇನ್ಕಮ್ಗೆ ಯು ಆರ್ ಎಲಿಜಿಬಲ್ ಆಗ್ತೀರಾ. ಇಲ್ಲಿ 1 ಪಾಯಿಂಟಿಗೆ ಸೊ ಅಂದರೆ 5,000 ಲೆಫ್ಟಲ್ಲಿ 5,000 ರೈಟಲ್ಲಿ ಇನ್ಕಮ್ ತೊಗೊಂಡು ನಿಮಗೆ 1 ಪಾಯಿಂಟ್ ಅಂತ ಹೇಳುತ್ತೆ. ಇಲ್ಲಿ 140 ರೂಪೀಸ್ ಕಂಪನಿ ನಿಮಗೆ ಕೊಡುತ್ತೆ ಫ್ರೆಂಡ್ಸ್. ಇದು 4ನೇ ರೀತಿಯಂಥ ಇನ್ಕಮ್. ಸೊ ಇಲ್ಲೇನಿದೆ ಫ್ರೆಂಡ್ಸ್, ಇಲ್ಲೂ ಅಷ್ಟೇ ನಿಮ್ಮ ಟೀಮಲ್ಲಿ ಏನೆಲ್ಲ ಬಿಸ್ನೆಸ್ ಆಗುತ್ತೆ ಲೆಫ್ಟು ರೈಟಲ್ಲಿ ಆಗಿರುವಂಥ ಬಿಸ್ನೆಸ್ಸಿಗೆ ಇನ್ಕಮ್ ಕೊಡುತ್ತೆ, ಮಿಕ್ಕಿದ್ದು ಫ್ಲಶ್ ಔಟ್ ಆಗುತ್ತೆ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಇನ್ಕಮ್ ಒಂದು ಮಂತಲ್ಲಿ 80,000 ಅರ್ನ್ ಮಾಡ್ಬೋದು. ಇಲ್ಲಿ ಕ್ಯಾಪಿಂಗ್ ಕೊಟ್ಟಿದ್ದಾರೆ 80,000 ಪವರ್ ಸ್ಟಾರ್ ಬೋನಸಲ್ಲಿ ಅರ್ನ್ ಮಾಡ್ಬೋದು. ಸೊ ಈ ಲೆವೆಲ್ನ ಬ್ರೌನ್ಸ್ ಡೈರೆಕ್ಟರ್ ಅಂತ ಕರಿತೀವಿ. ಹೇಗೆ ಸೊ ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ ಫ್ರೆಂಡ್ಸ್. 5ನೇ ರೀತಿ ಇನ್ಕಮ್ ಇನ್ಫಿನಿಟಿ ಬೋನಸ್ ಅಂತಿದೆ. ಸೊ ಫ್ರೆಂಡ್ಸ್, ಇನ್ಫಿನಿಟಿ ಬೋನಸ್ಸಿಗೆ ಏನು ಕ್ವಾಲಿಫಿಕೇಷನ್ ಇರಬೇಕು ಅಂತಂದರೆ, ಇಲ್ಲಿ 1,00,000 ಗ್ರೂಪ್ ಬಿಸ್ನೆಸ್ನ ವ್ಯಾಲ್ಯೂನ ನಾನು ಮೇಂಟೈನ್ ಮಾಡಬೇಕು. ಲೆಫ್ಟಲ್ಲಿ 50,000 BV, ರೈಟಲ್ಲಿ 50,000 BV ಬಿಸ್ನೆಸ್ ವ್ಯಾಲ್ಯೂನ ಮೇಂಟೈನ್ ಮಾಡಬೇಕು. ಇದನ್ನು ನಾವು 1 ಪಾಯಿಂಟ್ ಅಂತ ಹೇಳ್ತೀವಿ. ಇಲ್ಲಿ 1 ಪಾಯಿಂಟ್ ಈಸ್ ಈಕ್ವಲ್ ಟು ನಿಮಗೆ 4,200 ರೂಪಾಯಿ ಕಂಪನಿ ಅಮೌಂಟ್ ಕೊಡುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ನಿಮಗೆ 15% ಆಫ್ ಇನ್ಸೆಂಟಿವ್ ಕೊಡುತ್ತೆ ಇನ್ಫಿನಿಟಿ ಬೋನಸಲ್ಲಿ. ಸೊ ಇಲ್ಲೂ ಕೂಡ ನಿಮ್ಮ ಒಂದು ಮಂತಲ್ಲಿ ಏನೆಲ್ಲ ಬಿಸ್ನೆಸ್ ಆಗುತ್ತೆ ಆ ಬಿಸ್ನೆಸ್ ಇನ್ಕಮ್ ನಿಮಗೆ ಕೊಡುತ್ತೆ, ಮಿಕ್ಕಿರೋದು ಫ್ಲಶ್ ಔಟ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಯಾವುದೇ ರೀತಿ ಕ್ಯಾಪಿಂಗ್ ಇಲ್ಲ ಫ್ರೆಂಡ್ಸ್. ಇದು ಅನ್ಲಿಮಿಟೆಡ್ ಆಗಿ ನೀವು ಅರ್ನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಲೆಫ್ಟಲ್ಲಿ 50,000, ಲೆಫ್ಟಲ್ಲಿ 5,00,000, ರೈಟಲ್ಲಿ 5,00,000 BVನ ನೀವು ಮೇಂಟೈನ್ ಮಾಡಿದರೆ ನಿಮಗೆ ಕಂಪನಿ 4,200 ರೂಪಾಯಿ ಇಂಟು 5 ಸೊ 20,000 21,000 ತನಕ ಇನ್ಕಮ್ ಬರುತ್ತೆ ಫ್ರೆಂಡ್ಸ್ ಈ ಲೆವೆಲಲ್ಲಿ. ಇದು ಇನ್ಫಿನಿಟಿ ಬೋನಸ್ ಅಂತಾರೆ. ಇದು ಅನ್ಲಿಮಿಟೆಡ್ ಇನ್ಕಮ್ನ ಇಲ್ಲಿ ಅರ್ನ್ ಮಾಡ್ಬೋದು. ಸೊ ಇದು 5th ಟೈಪ್ ಆಫ್ ಇನ್ಕಮ್. ಈ ಲೆವೆಲ್ನ ನಾವು ಸಿಲ್ವರ್ ಡೈರೆಕ್ಟರ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ 6th ಲೆವೆಲಿಗೆ ಹೋಗೋಣ. 6th ಲೆವೆಲಲ್ಲಿ ಅನ್ಲಿಮಿಟೆಡ್ ಕಾಸ್ಟ್ ಫಂಡ್ ಅಂತ ಬರ್ತದೆ. ಸೊ ಅನ್ಲಿಮಿಟೆಡ್ ಕಾಸ್ಟ್ ಫಂಡಿಗೆ ನಮ್ಮ ಕ್ವಾಲಿಫಿಕೇಷನ್ ಏನಾಗಬೇಕು ಅಂತಂದರೆ, ಇಲ್ಲಿ ಸೊ ನಾವು ಕಂಟಿನ್ಯೂ ಆಗಿ 3 ಮಂತ್ಸು ಸಿಲ್ವರ್ ಲೆವೆಲ್ನ ಮೇಂಟೈನ್ ಮಾಡಿದರೆ ನಮ್ಮ ಟೀಮಲ್ಲಿ, ಅಂದರೆ 50,000 BV, 50,000 BV ಲೆಫ್ಟ್ ಆ್ಯಂಡ್ ರೈಟ್ 1,00,000 ಬಿಸ್ನೆಸ್ನ ನಾನು ಕಂಟಿನ್ಯೂ ಆಗಿ 3 ಮಂತ್ಸ್ ಮೇಂಟೈನ್ ಮಾಡಿದ್ದೀನಿ ಅಂತಂದರೆ ಸೊ ನನಗೆ ಪ್ಲಾಟಿನಮ್ ಡೈರೆಕ್ಟರ್ ಅನ್ನೋ ಒಂದು ಡೆಸಿಗ್ನೇಷನ್ ಸಿಗುತ್ತೆ. ಸೊ ಈ ಲೆವೆಲಲ್ಲಿ ನಮಗೆ ಕಾರ್ ಫಂಡ್ ಸಿಗುತ್ತೆ. ಕಾರ್ ಫಂಡ್ ನಿಮಗೆ 5% ಆಫ್
ಇನ್ಕಮ್ ಸಿಗುತ್ತೆ. ಇಲ್ಲೇನಿದೆ ಫ್ರೆಂಡ್ಸ್, ಕಾರ್ ಫಂಡ್ ನಿಮಗೆ ಸೊ ಓವರಾಲ್ ಆಗಿ 3000 ರೂಪೀಸ್ ನಿಮಗೆ ಎವ್ರಿ ಮಂತ್ ಸಿಗುತ್ತೆ. ಸೊ ಇಲ್ಲೂ ಕೂಡ ಅನ್ಲಿಮಿಟೆಡ್ ಕಾರ್ ಫಂಡ್ನ ನೀವು ಎಲಿಜಿಬಲ್ ಆಗಿರ್ತೀರ. ಇದರಲ್ಲಿ ಯಾವುದೇ ರೀತಿಯ ಒಂದು ಕ್ಯಾಪಿಂಗ್ ಇಲ್ಲ. ಸೊ ಈ ಕಾರ್ ಫಂಡಲ್ಲೂ ಅಷ್ಟೇ ನಿಮ್ಮ ಬಿಸ್ನೆಸ್ ಏನಾಗುತ್ತೆ, ಮಂತ್ಲಿ ಬಿಸ್ನೆಸ್ನ ನೋಡಿ ಕಾರ್ ಫಂಡ್ ನಿಮಗೆ ಎಲಿಜಿಬಲ್ ಆಗುತ್ತೆ. ಇಲ್ಲಿ ಸೊ ತಿಂಗಳಿಗೆ ಒಂದು ಏನೆಲ್ಲ ಬಿಸ್ನೆಸ್ ಆಗುತ್ತೆ ಅದು ಇನ್ಕಮ್ ಕೊಡುತ್ತೆ, ಮಿಕ್ಕಿದ್ದು ಫ್ಲಶ್ ಔಟ್ ಆಗುತ್ತೆ. ಸೊ ನೆಕ್ಸ್ಟ್ ಲೆವೆಲ್ ಅನ್ಲಿಮಿಟೆಡ್ ಹೌಸ್ ಫಂಡ್, 7th ಲೆವೆಲ್ಗೆ ನಾವು ಹೋಗ್ತೀವಿ. 7th ಟೈಪ್ ಆಫ್ ಇನ್ಕಮ್ UHF ಅನ್ಲಿಮಿಟೆಡ್ ಹೌಸ್ ಫಂಡ್ ಅಂತ ಹೇಳಿದ್ರೆ ಫ್ರೆಂಡ್ಸ್, ಇಲ್ಲಿ ಕ್ವಾಲಿಫಿಕೇಷನ್ಸ್ ನಮಗೆ ಸೊ 1 ಲಕ್ಷ ಬಿಸ್ನೆಸ್ನ ಸೊ ನಾವು ಕಂಟಿನ್ಯೂ ಆಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾವು ಅನ್ಲಿಮಿಟೆಡ್ ಕಾರ್ ಫಂಡಿಗೆ ನಾನು ಎಲಿಜಿಬಲ್ ಆಗಬೇಕು ಅಂತಂದರೆ ಸೊ ಅಗೇನ್ ಇಲ್ಲೂ ಕೂಡ 50,000 BB 1 ಅಂತ ಸಿಗುತ್ತೆ. ಇದನ್ನು ನಾನು ಕಂಟಿನ್ಯೂ ಆಗಿ ಹೌಸ್ ಫಂಡಿಗೆ ಎಲಿಜಿಬಲ್ ಆಗಬೇಕು ಅಂದರೆ 6 ಮಂತು ನಾನು ಸಿಲ್ವರ್ನ ನನ್ನ ಡೌನಲ್ಲಿ ಮೇಂಟೈನ್ ಮಾಡಿದ್ರೆ ಸೊ ಅಂದರೆ 50,000 BB 3 ಮಂತ್ಸ್ ಮೇಂಟೈನ್ ಮಾಡಿದ್ರೆ ಕಾರ್ ಫಂಡ್ ಸಿಗುತ್ತೆ. ಅದೇ 6 ಮಂತ್ಸ್ ಮೇಂಟೈನ್ ಮಾಡಿದ್ರೆ ಹೌಸ್ ಫಂಡ್ ಸಿಗುತ್ತೆ. ಇಲ್ಲಿ ಇನ್ನೂ ಕೂಡ 5% ಆಫ್ ಇನ್ಕಮ್ ಕಂಪನಿ ಬರುತ್ತೆ. ಇಲ್ಲಿ ನಿಮಗೆ ಟೋಟಲ್ ಇನ್ಕಮ್ 3,200 ರೂಪೀಸ್ ಬರುತ್ತೆ. ಇಲ್ಲೂ ಕೂಡ ನಾವು ಮಂತ್ಲಿ ಏನು ಬಿಸ್ನೆಸ್ ಆಗುತ್ತೆ ಅದು ಇನ್ಕಮ್ ಕೊಡುತ್ತೆ, ಮಿಕ್ಕಿರೋದು ಫ್ರೆಶ್ ಔಟ್ ಆಗುತ್ತೆ. ಸೊ ಓಕೆ, ಸೊ ನೆಕ್ಸ್ಟ್ ಲೆವೆಲ್ ಫ್ರೆಂಡ್ಸ್, ನೆಕ್ಸ್ಟ್ ಲೆವೆಲ್ ಲಕ್ಸುರಿ ಫಂಡ್ ಅಂತಿದೆ ಕಂಪನಿಯಲ್ಲಿ. ಲಕ್ಸುರಿ ಫಂಡ್ಗೆ ಏನು ಕ್ವಾಲಿಫಿಕೇಷನ್ ಅಂತಂದರೆ ನೀವು 2 ಸಿಲ್ವರ್ ಡೈರೆಕ್ಟರ್ ಫ್ರಮ್ ಯುವರ್ ಎನ್ರೋಲ್ಮೆಂಟ್ ಟೀಮ್, ನೀವು ಡೈರೆಕ್ಟಾಗಿ ಮತ್ತು A ಟೀಮ್ ಆ್ಯಂಡ್ B ಟೀಮಲ್ಲಿ 2 ಸಿಲ್ವರ್ ಡೈರೆಕ್ಟರ್ನ ನೀವು ಮೇಂಟೈನ್ ಮಾಡಿದ್ದೀನಿ ಅಂತಂದರೆ ಯು ಆರ್ ಎಲಿಜಿಬಲ್ ಫಾರ್ ದಿ ಲಕ್ಸುರಿ ಫಂಡಿಗೆ ನೀವು ಎಲಿಜಿಬಲ್ ಆಗಿರ್ತೀರ. ಇಲ್ಲಿ ಕಂಪನಿ ನಿಮಗೆ 1 ಪಾಯಿಂಟ್ ಏನಿದೆ 1,400 ರೂಪೀಸ್ ಇನ್ಕಮ್ ಕೂಡ ಕೊಡುತ್ತೆ. ಇಲ್ಲಿ 3% ಆಫ್ ಇನ್ಕಮ್ ಸಿಗುತ್ತೆ. ಸೊ ಇಲ್ಲೂ ಕೂಡ ಅನ್ಲಿಮಿಟೆಡ್ ಇನ್ಕಮ್ ತೊಗೊಬೋದು. ಸೊ 1 ಮಂತಲ್ಲಿ ಏನೆಲ್ಲ ಬಿಸ್ನೆಸ್ ಆಗುತ್ತೆ ಆ ಇನ್ಕಮ್ ಕೊಡ್ತಾನೆ ಮಿಕ್ಕಿರೋದು ಫ್ರೆಶ್ ಔಟ್ ಆಗುತ್ತೆ. ಸೊ ಇದು ಲಕ್ಸುರಿ ಫಂಡ್. ಸೊ ಈ ಲೆವೆಲ್ನ ನಾವು ರೂಬಿ ಎಕ್ಸಿಕ್ಯೂಟಿವ್ ಅಂತ ಹೇಳ್ತೀವಿ ಫ್ರೆಂಡ್ಸ್ ಕಂಪನಿಯಲ್ಲಿ. ಸೊ ಇದು ನಿಮಗೆ 8 ಟೈಪ್ಸ್ ಆಫ್ ಇನ್ಕಮ್ ಇದೆ. ಈಗ ಲೀಡರ್ಶಿಪ್ಪಲ್ಲಿ ಒಂದು ಪಾತ್ ಇದೆ, ಒಂದು ಗಾಡಿ ಇದೆ. ಸೊ ನಮ್ಗೆ ಇಲ್ಲೂ ಕೂಡ ನಮ್ಮ ಡೆಸ್ಟಿನೇಷನ್ಸ್ ಇದೆ. ಸೊ ಫಸ್ಟು ಲೆವೆಲ್ ಡೈಮಂಡ್ ಡೈರೆಕ್ಟರ್ ಅಂತ ಹೇಳ್ತೀವಿ. ನಾವು ಕಂಟಿನ್ಯೂ ಆಗಿ ಸಿಲ್ವರ್ ಡೈರೆಕ್ಟರ್ಸ್ ನಮ್ಮ ಟೀಮಲ್ಲಿ ಫ್ರಮ್ ನಿಮ್ಮ ಎನ್ರೋಲ್ಮೆಂಟ್ ಟೀಮಲ್ಲಿ ಮೇಂಟೈನ್ ಮಾಡಿದ್ರೆ 4 ಸಿಲ್ವರ್ ಡೈರೆಕ್ಟರ್ಸ್ನ ಮೇಂಟೈನ್ ಮಾಡಿದ್ರೆ ಸೊ ನೀವು ಡೈಮಂಡ್ ಡೈರೆಕ್ಟರ್ ಅಂತ ಹೇಳ್ತೀವಿ ನಾವು. ಅಗೇನ್ ನೆಕ್ಸ್ಟ್ ಲೆವೆಲ್ ಗ್ರೌಂಡ್ ಡೈರೆಕ್ಟರ್ ಅಂತಿದೆ. ಇಲ್ಲಿ 20 ಇನ್ಫಿನಿಟಿ ಬೋನಸ್ ಅನ್ನು 4 ಸಿಲ್ವರ್ ಡೈರೆಕ್ಟರ್ಸ್ ಇಂದ ನಿಮ್ಮ ಟೀಮಲ್ಲಿ ಮೇಂಟೈನ್ ಮಾಡಿದ್ರೆ 20 ಇನ್ಫಿನಿಟಿ ಬೋನಸ್ ಪಾಯಿಂಟ್ಸ್ನ ಮತ್ತು 4 ಸಿಲ್ವರ್ ಡೈರೆಕ್ಟರ್ಸ್ನ ನಿಮ್ಮ ಟೀಮಲ್ಲಿ ಮೇಂಟೈನ್ ಮಾಡಿದ್ರೆ ಸೊ ನಿಮಗೆ ಇಲ್ಲಿ ಗ್ರೌಂಡ್ ಡೈರೆಕ್ಟರ್ ಅನ್ನೋ ಒಂದು ಲೀಡರ್ಶಿಪ್ ಸಿಗುತ್ತೆ. ಅದೇ ರೀತಿ ರಾಯಲ್ ಕ್ರೌನ್ ಡೈರೆಕ್ಟರ್ ಅಂತಿದೆ 3rd ಲೆವೆಲ್. ಇಲ್ಲಿ 50 ಇನ್ಫಿನಿಟಿ ಬೋನಸ್ ಪಾಯಿಂಟ್ಸ್ ನಮಗೆ ಸಿಗಬೇಕು. ಹೇಗೇನು 4 ಸಿಲ್ವರ್ ಡೈರೆಕ್ಟರ್ಸ್ನ ಟೀಮಲ್ಲಿ ಮೇಂಟೈನ್ ಮಾಡಿದಾಗ ಸೊ ನಾವು ರಾಯಲ್ ಕ್ರೌನ್ ಡೈರೆಕ್ಟರ್ ಡೆಸಿಗ್ನೇಷನ್ಗೆ ಎಲಿಜಿಬಲ್ ಆಗ್ತೀವಿ. ಹೇಗೇನ್ ಸೊ ಲಾಸ್ಟ್ ಒನ್ ಸೊ ರಾಯಲ್ ಬ್ಲೂ ಡೈಮಂಡ್ ಅಂತಿದೆ. ಇಲ್ಲಿ ನಾವು 3 ಇನ್ಫಿನಿಟಿ ಬೋನಸ್ ಪಾಯಿಂಟ್ಸನ್ನ ಎಲಿಜಿಬಲ್ ಆದರೆ ಅದ್ರ ಜೊತೆ 4 ಸಿಲ್ವರ್ ಡೈರೆಕ್ಟರ್ಸ್ನ ನಾವು ನಮ್ಮ ಟೀಮಲ್ಲಿ ಮೇಂಟೈನ್ ಮಾಡಿದ್ರೆ ಸೊ ನಿಮಗೆ ರಾಯಲ್ ಬ್ಲೂ ಡೈಮಂಡ್ ಅನ್ನೋ ಒಂದು ಡೆಸಿಗ್ನೇಷನ್ ಸಿಗುತ್ತೆ ಫ್ರೆಂಡ್ಸ್. ಸೊ ಲಾಸ್ಟ್ ಒನ್ 500 ಇನ್ಫಿನಿಟಿ ಬೋನಸ್ ಮತ್ತು 4 ಜನ ಸಿಲ್ವರ್ ಡೈರೆಕ್ಟರ್ಸ್ ನಿಮ್ಮ ಟೀಮಲ್ಲಿ ಇದ್ದಾರೆ ಅಂತಂದರೆ ನಿಮಗೆ ವಿನ್ಫಿನಿತ್ ಅಂಬಾಸಿಡರ್ ಅನ್ನೋ ಒಂದು ಡೆಸಿಗ್ನೇಷನ್ ಸಿಗುತ್ತೆ ಫ್ರೆಂಡ್ಸ್. ಇದು ಓವರಾಲ್ ಕಂಪನಿ ವಿನ್ಫಿನಿತ್ ಮಾರ್ಕೆಟಿಂಗ್ ಕಂಪನಿಯ ಒಂದು ಪ್ಲ್ಯಾನ್ ಇದೆ ಫ್ರೆಂಡ್ಸ್. ಸೊ ಇದು ಕಂಪನಿಯ ಒಂದು ಪ್ಲ್ಯಾನ್, ಪ್ರಾಡಕ್ಟ್ ಆ್ಯಂಡ್ ಎಲ್ಲ ವಿವರಣೆಯನ್ನು ನಾನು ಕಂಪ್ಲೀಟಾಗಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ನಿಮಗೆ ಇದರಲ್ಲಿ ಯಾವುದೇ ಕ್ಲಾರಿಫಿಕೇಷನ್ಸ್ ಇದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಆಲ್ ಓವರ್ ಕರ್ನಾಟಕ ಆ್ಯಂಡ್ ಆಲ್ ಓವರ್ ಇಂಡಿಯಾದಲ್ಲಿ ಸೊ ನಮ್ಮ ಟೀಮ್ ಒಂದು ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡ್ತಾ ಇದೆ ಫ್ರೆಂಡ್ಸ್. ಸೊ ನಮ್ಮ ಟೀಮಲ್ಲಿ ಕಂಪ್ಲೀಟ್ ಪವರ್ ಸಿಸ್ಟಮ್ ಆ್ಯಂಡ್ ಕಂಪ್ಲೀಟ್ ನಿಮಗೆ ಸಪೋರ್ಟ್ ಸಿಗಬೇಕು ಅಂತಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ನಮ್ಮ ನಂಬರ್ ಇಲ್ಲಿ ಕೆಳಗೆ ಡ್ರಾಪ್ ಮಾಡಿರ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.